ಅದಕ್ಕೆ ಡೆನ್ಮಾರ್ಕಿಂದ ಒಂದು ಶಿಪ್ ಬಂದಿತ್ತು. ಅದು ಏನದಕ್ಕೆ ಅದು ಏನಂದ್ರೆ ಡ್ರೆಡ್ಜಿಂಗ್ ಕನ್ಸಾರ್ಟಿಯಂ ಅಂತ ಜ್ಞಾಪಕ ಇದೆ ನನಗೆ. ಸೊ ಆ ಒಂದು ಶಿಪ್ ಅದು ಶಿಪ್ಪಲ್ಲಿ ಟಿವಿ ಗಿವಿ ಎಲ್ಲ ಇರ್ತಿತ್ತು, ಮಾರ್ಕೆಟಿಗೆಲ್ಲ ಇರಲಿಲ್ಲ. ಸೊ ಆ ಶಿಪ್ಪನ್ನ ಹೋಗಿ ಕೇಳಿದು, ಆ ಕ್ಯಾಪ್ಟನ್ನೇ ಅವತ್ತು ಪವರ್ ಇದ್ದಿದ್ದು. ಬೇರೆ ಒಂದು ಊರಿಂದ ಇನ್ನೊಂದು ಊರಿಗೆ ಶಿಪ್ ಬಂದ್ಬಿಡ್ತು ಅಂದ್ರೆ ಅದು ಕ್ಯಾಪ್ಟನ್ನೇ ಅದಕ್ಕೆ ನಾಯಕ ಇದ್ದ. ಕೊಳ್ಳಕ್ಕೆ ಕ್ಲೈಮ್ಯಾಕ್ಸ್ ಎಲ್ಲ ಬಹಳ ಚೆನ್ನಾಗಿತ್ತು. ಕತೆ ಎಲ್ಲ ಅನ್ಕೊಂಬಿಟ್ಟು ಒಂದು ಶಿಪ್ಪಲ್ಲಿ ಫೈಟಿಂಗು ಅಂತ. ಶಿಪ್ ಸಿಗ್ಬೇಕಾದ್ರೆ ಚಿಪ್ಪೆ ಅದು ಶಿಪ್ ಅದು. ಸೊ ಏನಾಯ್ತು, ಆ ಟೈಮಲ್ಲಿ ಮಂಗಳೂರಲ್ಲಿ ಬೀಚಲ್ಲಿ ನೋಡಿದ್ವು. ಬೀಚ್ ಸಿಕ್ಕಿಂತ ಹಾರ್ಬರಲ್ಲಿ ನೋಡಿದ್ವು. ಹಾರ್ಬರಲ್ಲಿ ನೋಡಿದ್ರೆ ಒಂದು ಶಿಪ್ ಇತ್ತು. ಅದು ಯಾತಕ್ಕೆ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಬೀಚ್ಗಳಲ್ಲಿ ಸಮುದ್ರದಲ್ಲಿ ಹೂಳಿರುತ್ತಲ್ಲ, ಆ ಹೂಳು ತೆಗೆಯೋದು. ಅದೇನು ಮಾಡುತ್ತೆ ಅಂದರೆ ಹೂಳೆಲ್ಲ ತೆಗೆದಿದ್ದಾನೆ ಇನ್ನೊಂದು ಶಿಪ್ಪಲ್ಲಿ ಹಾಕೊಂಡಿದ್ದು ತಗೊಂಡೋಗಿದ್ದಾನೆ, ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ಅದು ತಗೊಂಡೋಗಿ ಬಿಡುತ್ತದು. ಅದಕ್ಕೆ ಡೆನ್ಮಾರ್ಕಿಂದ ಒಂದು ಶಿಪ್ ಬಂದಿತ್ತು. ಅದು ಏನದಕ್ಕೆ ಅದು ಏನಂದ್ರೆ ಡ್ರೆಡ್ಜಿಂಗ್ ಕನ್ಸಾರ್ಟಿಯಂ ಅಂತ ಜ್ಞಾಪಕ ಇದೆ ನನಗೆ. ಸೊ ಆ ಒಂದು ಶಿಪ್ ಅದು. ಆವತ್ತಿನ ದಿವಸಕ್ಕೆ ಇದು ಕೂಡ ಟಿವಿ ಕೂಡ ಇರಲಿಲ್ಲ. ಶಿಪ್ಪಲ್ಲಿ ಟಿವಿ ಗಿವಿ ಎಲ್ಲ ಇರ್ತಿತ್ತು, ಮಾರ್ಕೆಟಿಗೆಲ್ಲ ಇರಲಿಲ್ಲ. ಸೊ ಆ ಶಿಪ್ಪನ್ನ ಹೋಗಿ ಕೇಳಿದು, ಆ ಕ್ಯಾಪ್ಟನ್ನೇ ಅವತ್ತು ಪವರ್ ಇದ್ದಿದ್ದು. ಬೇರೆ ಒಂದು ಊರಿಂದ ಇನ್ನೊಂದು ಊರಿಗೆ ಶಿಪ್ ಬಂದ್ಬಿಡ್ತು ಅಂದ್ರೆ ಅದು ಕ್ಯಾಪ್ಟನ್ನೇ ಅದಕ್ಕೆ ನಾಯಕ ಇದ್ದಾನೆ. ಅವನು ಏನು ಅಂತ ಕೇಳ್ದ, ನಮ್ಗೊಂದು 3-4 ದಿವಸ ಶೂಟಿಂಗ್ ಮಾಡ್ಬೇಕು ಇದರಲ್ಲಿ ಅಂತ. ಏನು ಶೂಟಿಂಗ್ ಅಂದ್ರೆ ಇದು ಅಂತ ಹೇಳಿದ್ರು. ನೀವು ಮಾಡ್ಕೊಳ್ಳಿ, ಆದರೆ ನಮಗೆ ಡಿಸ್ಟರ್ಬ್ ಮಾಡ್ಕೊಡ್ದು. ನಾವು ಇಲ್ಲಿಂದ ತೆಗೆದಿದ್ದಾನೆ ಸಮುದ್ರ ಮಧ್ಯಕ್ಕೆ ಹೋಗ್ತೀವಿ, ಅಲ್ಲಿ ಮಾಡ್ತೀವಿ, ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲ ತೆಗೆದು ಹಾಕ್ತೀವಿ, ಆಮೇಲೆ ಪುನಃ ಬರ್ತೀವಿ. ಈ ಥರದಲ್ಲಿ ನಾವು 3 ದಿವಸ ಮಾಡ್ತೀವಿ. 3 ದಿವಸದಲ್ಲಿ ನೀವು ಶೂಟಿಂಗ್ ಮಾಡ್ಕೋಬೇಕಷ್ಟೇ. ಸೊ ಅವಂತರ ಪರ್ಮಿಷನ್ ಮಾಡಿಕೊಂಡು ಆ 3 ದಿವಸ ಆ ಶಿಪ್ ಒಳಗೇನೆ ಫೈಟಿಂಗ್ ಮಾಡಿದ್ದೀವಿ. ಅದು ಹೈಲೈಟ್, ಅದು ತುಂಬ ಚೆನ್ನಾಗಿದೆ ಅದು. ಸೊ ಅದು ಮಾಡಿದ್ವು. ಆಮೇಲೆ ಅವ್ನಿಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ನಾವು ಶೂಟಿಂಗ್ ಮಾಡಿದ್ದೆಲ್ಲ ನೋಡಿ ಎಲ್ರಿಗೂ ಒಂದು ಪಾರ್ಟಿ ಕೊಟ್ಟ. ಪಾರ್ಟಿ ಅಂದರೆ ನಮ್ದು ಊಟ ಇದ್ದೇ ಇತ್ತು. ಅವರು ಡ್ರಿಂಕ್ಸ್ ಎಲ್ಲ ಕೂಡ ಡೆನ್ಮಾರ್ಕಿಂದ ಡ್ರಿಂಕ್ಸು ಅದೆಲ್ರಿಗೂ ಕೊಟ್ಟ. ನನಗೂ ಕರೆದ. ನನಗೆ ಅವನು ಕರೀಲಿಲ್ಲ. ಶಿಪ್ಪು ಕ್ಯಾಪ್ಟನ್ ಹೆಂಡತಿ ಇದ್ದವಳು, ಅವಳು ನೋಡಿದ್ದು ಎಲ್ಲರೂ ಕುಡಿತಿದ್ದು. ಯು ಆರ್ ನಾಟ್ ಡ್ರಿಂಕಿಂಗ್, ಯು ಆರ್ ನಾಟ್ ಟೇಕಿಂಗ್ ಎನಿಥಿಂಗ್, ನೋ ಪ್ಲೀಸ್ ಕಮ್ ಅಂತ ಕರೆದಿದ್ದನ್ನು ಮೇಲ್ಗಡೆ ಕರ್ಕೊಂಡು ಹೋಗಿದ್ದಾನೆ. ಅವಳೇನೆ ನನಗೆ ಟೀ ಮಾಡಿಕೊಟ್ಲು. ಯು ಡೋಂಟ್ ಡ್ರಿಂಕ್ ಅಂದ್ರೆ ಐ ಡೋಂಟ್ ಡ್ರಿಂಕ್, ಐ ಆಮ್ ಪ್ಯೂರ್ ವೆಜಿಟೇರಿಯನ್, ಐ ಡೋಂಟ್ ಡ್ರಿಂಕ್ ಅಂತ ಹೇಳಿದೆ. ಸೊ ಓಕೆ, ಐ ಗಿವ್ ಎ ಕಾಫಿ ಟೀ ಅಂತ ಹೇಳಿ ನಾವು ಟೀ ಮಾಡಿಕೊಟ್ಲು. ಇವರೆಲ್ಲ ಕುಡಿದ್ರು, ಚೆನ್ನಾಗಿ ಕುಡಿದ್ರು. ಸೊ 3 ದಿವಸ ಅದು ಮಾಡೋದು ಶಿಪ್ಪಲ್ಲಿ ಮಾಡಿದ್ವು. ಅದು ತುಂಬ ಚೆನ್ನಾಗಿ ಬಂತು. ಅದು ಕ್ಲೈಮ್ಯಾಕ್ಸಲ್ಲಿ ಅದೆಲ್ಲ ಎಲ್ಲ ಕಲಾವಿದ್ರು ಬರ್ತಾರೆ, ಫೈಟಿಂಗ್ ಗೀಟಿಂಗ್ ಎಲ್ಲ ಆಗುತ್ತೆ. ಸೊ ಆ ಥರ ಆ ಪಿಕ್ಚರು ಚೆನ್ನಾಗಿ ಬಂತು. ಆ್ಯಕ್ಷನ್ನು ಚೆನ್ನಾಗಾಯಿತು. ಅದು ಏನಂತ ಹೇಳಿದ್ರೆ, ಅಲ್ಲಿ DTS ರಾವ್ ಅಂತ ಒಬ್ರು ಇದ್ರು. ಅವ್ರು ಯಾರು ಅಂತ ಹೇಳಿದ್ರೆ, ಮಹಾರಾಣಿಯವ್ರದ್ದು ಮೈಸೂರಲ್ಲಿ ಮಹಾರಾಣಿಯವ್ರದ್ದೊಂದು ಕರ್ಪೂರದ ಫ್ಯಾಕ್ಟ್ರಿ ಇತ್ತು, ಕ್ಯಾಂಫರ್ ಫ್ಯಾಕ್ಟ್ರಿ. ಆ ಕ್ಯಾಂಫರ್ ಫ್ಯಾಕ್ಟ್ರಿ ನೋಡ್ಕೋತಾ ಇದ್ದವರು ಅವರು. ಅರಮನೆಗೆ ಬೇಕಾದವರು ಅವರು. ಅವ್ರ ಹತ್ರ ಬೇಕಷ್ಟು ಡೈಮಂಡ್ಸ್ ಎಲ್ಲ ಇತ್ತು. ಇವರೆಲ್ಲರ ಜೀವನ ವಿಷ್ಣುವರ್ಧನ್ಗೆ, ಆಮೇಲೆ ಹೀರೋಯಿನ್ಗೆ ಭವಾನಿಗೆ, ಆಮೇಲೆ ಡೈರೆಕ್ಟ್ರಿಗೆ ದ್ವಾರಕೀಶ್ಗೆ, ಎಲ್ರಿಗೂ ಕೂಡ ಒಂದೊಂದು ರಿಂಗ್ ಕೊಟ್ಟರು ಡೈಮಂಡಲ್ಲಿ. ನಾನು ಕೆಲಸ ಮಾಡಿದವನು 15 ದಿವಸ ನನಗೆ ಕೊಡಲಿಲ್ಲ. ಹೀಗೆ ನೋಡಿ, ನ್ಯಾಯವಾಗಿ ನನಗೆ ಕೊಡಬೇಕು, ನನಗೆ ಕೊಡಲಿಲ್ಲ. ಅಷ್ಟು ಜನಕ್ಕೆ ಕೊಟ್ಟರು. ನನ್ನ ಮನಸ್ಸು ಒಂಚೂರು ಬೇಜಾರಾಯಿತು. ನಾನು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಅದೇನು ಸಂಬಳ ಇತ್ತು ಅಷ್ಟೇ. 15 ದಿವಸ ಎಕ್ಸ್ಟ್ರಾ ಮಾಡಿದ್ನಲ್ಲ ಡೈರೆಕ್ಟ್ರಾಗಿ, ಅದರದ್ದಾಗಲಿ ಇಲ್ಲಿ ಎಲ್ರಿಗೂ ಕೊಟ್ರಲ್ಲ ಒಂದು ಡೈಮಂಡ್ ರಿಂಗು, ಅದಾಗಲಿ ಏನೂ ಸಿಗಲಿಲ್ಲ. ಯಾವಾಗಲೂ ಅಷ್ಟೇ, ಕತ್ತೆ ಹೊತ್ಕೊಂಡು ಕೆಲಸ ಮಾಡೋರು ಅಷ್ಟೇ. ಸೊ ಆ ಥರ ನಾವು ಮಾಡ್ತಾ ಇದ್ದಿದ್ದು. ಬಟ್ ಅಫ್ಕೋರ್ಸ್ ಇವತ್ತಿನ ದಿವಸ ಎಲ್ಲನೂ ಪೇ ಮಾಡಿದೆ, ನನಗೆ ಎಲ್ಲ ಒಳ್ಳೆ ಹೆಸರು ಕೊಟ್ಟಿದೆ, ಎಲ್ಲ ಮಾಡಿದೆ. ಹೇಳಿದೆ ಅವತ್ತು ಒಂದೊಂದು ಸತಿ ಅನ್ಸ್ಕೊತಾ ಇದ್ದೆ, ನನಗೇನು ಕೊಡ್ಲಿಲ್ವಲ್ಲ ಅಂತ. ಏನು ಮಾಡೋಕ್ಕೆ, ಏನು ಕೊಟ್ಟಿದ್ದು ಡೈಮಂಡ್ ರಿಂಗ್? ಎಲ್ಲನೂ ಚೆನ್ನಾಗಿ ಮಾಡಿಕೊಟ್ಟಿದ್ದು, ಗೀಟಿಂಗ್ ಎಲ್ಲ ಮಾಡಿದ್ದಕ್ಕೆ. ಇವ್ರು ಕೊಟ್ಟಿದ್ದು, DTS ರಾವ್ ಕೊಟ್ಟಿದ್ದು. ಅವ್ರಿಗೆಲ್ಲ ಎಲ್ಲ ಊಟ ಕೊಟ್ಟರು, ನಮಗೂ ಊಟ ಹಾಕಿದ್ರು ಅಷ್ಟೇ. ಜೊತೆಗೆ ಅವರು ಅಲ್ಲೂ ಕೈಗೊಂದು ರಿಂಗು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಪಿಕ್ಚರ್ ಚೆನ್ನಾಗಾಯಿತು. ಆಮೇಲೆ ಅವರು ಬೇರೆ ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡಲಿಲ್ಲ. ಅದು ಮೇಲೆ
ತಮಿಳಲ್ಲಿ ಹೇಳ್ತಾರೆ ಮೇಲ್ಪಾರ್ವೆ ಅಂತ. ಮೇಲೆ ನೋಡ್ತಾರೆ ಎಲ್ಲಾನು ಕೂಡ ದ್ವಾರಕೀಶನೇ ಪೂರ್ತಿ ಎಲ್ಲ ನೋಡ್ತಾ ಇದ್ದಿದ್ದು. ಆಮೇಲೆ ವ್ಯಾಪಾರ ಮಾಡಿಸ್ಕೊಟ್ಟಿದ್ದು ಅವನೇನೆ, ಅವನಿಂದಾನೇ ಪಿಕ್ಚರ್ ಮುಗೀತು ಅಂತಾನು ಹೇಳ್ಬೋದು. ದ್ವಾರಕೀಶ್ ಇದ್ದ ಇದ್ರೆ ಕಳ್ಳ ಕುಳ್ಳ ಆಗ್ತಾ ಇರಲಿಲ್ಲ. ಆಮೇಲೆ ಅವರು ಬೇರೆ ಬೇರೆ ಮಾಡಿದ್ರು. ಶಾಸ್ತ್ರೀಯ ಅಸೋಸಿಯೇಟ್ಸ್ ಅಂತ ಇದಕ್ಕೆ ಹೆಸರು ಪಿಕ್ಚರ್ ಕಂಪನಿಗೆ. ಆಮೇಲೆ ಬೇರೆ ಏನೇನೋ ಮಾಡಿದ್ರು, ಯಾವುದು ಚೆನ್ನಾಗಿ ಹೋಗಲಿಲ್ಲ. ಅಶ್ವಥ್ ನಾರಾಯಣ ಅಂತ ಒಬ್ಬರು ಪಾರ್ಟ್ನರು, ಅವರು ಏನೋ ಮಾಡಿದ್ರು, ಏನೂ ಆಗಲಿಲ್ಲ. ಒಂದಿನ ದ್ವಾರಕೀಶ್ ಕೈಯಾಡಿಸ್ತಾ ಅದಕ್ಕೆ ಚೆನ್ನಾಗಿತ್ತು ಅಷ್ಟೆ. ಅದು ಚೆನ್ನಾಗಾಯ್ತು. ಚಿತ್ರ ಪ್ರಪಂಚದಲ್ಲಿ ಬಹಳ ಬಹಳ ಹೆಸರು ಮಾಡಿದವರು ಅಂತ ಹೇಳಿದ್ರೆ ರವಿಚಂದ್ರನ್ ಫಾದರ್ ವೀರಸ್ವಾಮಿಗಳು. ಹಿಂದೆ ಬಹಳ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ರು. ಆಮೇಲೆ ಈಗ ಪ್ರಸ್ತುತದಲ್ಲಿ ರಾಜ್ಕುಮಾರ್ನ ಇಟ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತ ಮೊದಲೆಲ್ಲ ಮಾಡಿ ರಾಜ್ಕುಮಾರ್ ಇಟ್ಕೊಂಡೇ ಮಾಡಿದ್ರು. ಈಗ ಒಂದು ಪಿಕ್ಚರಲ್ಲಿ ಈಗ ತಾನೇ ಲಕ್ಷ್ಮಿ ಅವರು ತಾರಾಗಣಕ್ಕೆ ಬಂದು ಒಳ್ಳೆ ಹೆಸರು ಮಾಡಿದ್ದವರು. ಜೂಲಿಯಲ್ಲಿ ಪಾರ್ಟ್ ಮಾಡಿದ್ರಿಂದ ಲಕ್ಷ್ಮಿ ಅದು ಹೆಸರಾಯಿತು. ಸೊ ಲಕ್ಷ್ಮಿನ ಇಟ್ಕೊಂಡೆ ಹೀರೋಯಿನ್ ಆಗಿ ನಾವು ಒಂದು ಪಿಕ್ಚರ್ ಮಾಡಬೇಕು ಅಂತ ಒಂದು ಐಡಿಯಾ ಬಂತು. ಮೊಮ್ಮಗಳು ಅವ್ರು ಲಕ್ಷ್ಮಿ ಬೇರೆ ಯಾರಪ್ಪ ಅಂತ ಹೇಳಿದ್ರೆ ವೈ.ವಿ. ರಾವ್ ಅಂದ್ಬಿಟ್ಟು ಮೊದಲು ಡೈರೆಕ್ಷನ್ ಮಾಡಿದವರು ಅವರು. ವೈ.ವಿ. ರಾವ್ ಅಂತ ಐ ಥಿಂಕ್ ಅವ್ರ ಮನೆ ಇವತ್ತೊಂದು ದಿವಸ ಕೂಡ ಮಲ್ಲೇಶ್ವರಮಲ್ಲಿದೆ. ಹೊರಕಿದ್ರೆ ಮಲ್ಲೇಶ್ವರಮಲ್ಲಿ ಇಟ್ಟಿತ್ತು ಮನೆ ಇತ್ತು. ಆಮೇಲೆ ಅದನ್ನ ಬಹಳ ವರ್ಷ ಅವ್ರ ಮಕ್ಕಳುಗಳು ಫ್ಯಾಮಿಲಿನೇ ಇತ್ತು. ಆಮೇಲೆ ಕೊನೆಗೆ ಯಾವ್ದು ಒಂದು ಹೋಟ್ಲಾಗಿ ಕನ್ವರ್ಟ್ ಮಾಡಿದ್ರು. ಸೊ ನನಗೆ ಗೊತ್ತಿಲ್ಲ, ನಮ್ಮ ಅಳಿಯಂದ್ರು ಕರ್ಕೊಂಡು ಹೋದ್ರು, ಬನ್ನಿ ಒಬ್ಬ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಅದನ್ನ ನೋಡಿದ್ರೆ ಅದು ವೈ.ವಿ. ರಾವ್ ಅವ್ರದ್ದು. ವೈ.ವಿ. ರಾವ್ ಅಂತ ಗೊತ್ತಾಯ್ತು. ಆಮೇಲೆ ಐ ಥಿಂಕ್ ಮೊಮ್ಮಗ ಇರ್ಬೇಕು. ಆ ಒಳಗಡೆ ನಾವು ಹೋಗ್ತಿರೋದು ನೋಡಿ ಆಮೇಲೆ ಅವ್ರು ಬಂದು ಎಲ್ಲ ಮಾತಾಡಿಸಿ ಎಲ್ಲಾನು ಹೇಳಿ, ಆಮೇಲೆ ಅವತ್ತೊಂದು ದಿವಸ ಆ ಹೋಟ್ಲ್ ಬಿಲ್ ಏನಿತ್ತು ಇಸ್ಕೊಳ್ಳಿಲ್ಲ, ಏನಿಲ್ಲ, ಬಿಟ್ಟಿ ಊಟ ಸಿಕ್ತು ನಮ್ಗಳಿಗೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಇವತ್ತೊಂದು ದಿವಸ ನೀವು ಹೇಳ್ತಾ ಇದ್ದೀರಾ ಅದನ್ನ ಕಟ್ಟಡನ ಒಡೆದಾಕಿದ್ರು ಅಂತ. ಭಾಳ ದಿವಸ ಅದನ್ನ ನೋಡ್ತಾ ಇದ್ರು. ಅದ್ರ ಪಕ್ಕದಲ್ಲೇ ಮಕ್ಕಳಿದಾರೋ ಏನ್ ಕಥೆನೋ ಗೊತ್ತಿಲ್ಲ ನಂಗೆ. ಈಗ ಎಲ್ಲಿದಾರೋ ಗೊತ್ತಿಲ್ಲ. ನಾನು ಲಾಸ್ಟ್ 1.5 ವರ್ಷ ಆಯ್ತು ಹೋಗಿ. ಪಕ್ಕದಲ್ಲೇನೆ ಅವರು ಈ ಬಿಲ್ಡಿಂಗ್ ಹೊಡೆದಾಕಿದ್ರೇನೋ, ಬಟ್ ಅವರು ಅಲ್ಲಿ ವಾಸವಾಗಿದ್ದು ಅಣ್ಣ ತಮ್ಮಂದ್ರೆಲ್ಲ. ಸೊ ಆ ಥರ ವೈ.ವಿ. ರಾವ್ ಮಗಳು. ವೈ.ವಿ. ರಾವ್ ಯಾರು ಅಂತ ಹೇಳಿದ್ರೆ ಒಂದು ಕನ್ನಡ ಹೇಳಿದ್ನಲ್ಲ ಮೊದಲು ಡೈರೆಕ್ಟ್ರು. ಆಮೇಲೆ ಅವರು ಹೆಂಡತಿ ಯಾರು ಅಂತ ಹೇಳಿದ್ರೆ ರುಕ್ಮಿಣಿ ಅಂತ, ಆಗಿನ ಕಾಲದ ಹೀರೋಯಿನು ರುಕ್ಮಿಣಿ ಅಂತ. ಇವರು ಐ ಥಿಂಕ್ ವೈ.ವಿ. ರಾವ್ಗೆ 2ನೇ ಹೆಂಡತಿ ಅಂತ ಕಾಣಿಸುತ್ತೆ. 2ನೇ ಹೆಂಡತಿ ರುಕ್ಮಿಣಿ. ಆಮೇಲೆ ರುಕ್ಮಿಣಿ ಮಗಳು ಇವರು ಲಕ್ಷ್ಮಿ ಅವರು. ಐ ಥಿಂಕ್ ರುಕ್ಮಿಣಿ ಅವ್ರಿಗೆ ಒಬ್ಬಳೇ ಮಗಳು ಅಂತ ಕಾಣಿಸುತ್ತೆ ಲಕ್ಷ್ಮಿ ಅವರು. ನಾನು ನೋಡಿದ್ದೀನಿ ರುಕ್ಮಿಣಿ ಅವ್ರನ್ನ ಇದ್ರ ಟೈಮಲ್ಲೇ, ನಾನಿನ್ನ ಮರೆಯೋ ಟೈಮಲ್ಲೇ ನಾನು ನೋಡಿದ್ದೀನಿ ಅವನ್ನ. ವೈ.ವಿ. ರಾವ್ನ ನಾನು ನೋಡಿಲ್ಲ, ಫೋಟೋದೆಲ್ಲ ನೋಡಿದ್ದಷ್ಟೇ. ಯಾವಾಗ ವೈ.ವಿ. ರಾವ್ನ ಅವರು ಒಂದೇನು ಅಂತ ಹೇಳಿದ್ರೆ ಈ ಲಕ್ಷ್ಮಿನ ನಾವು ಹಾಕಬೇಕು, ಒಂದು ಪಿಕ್ಚರ್ ಹೀರೋಯಿನ್ ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮ ಸಿದ್ಲಿಂಗಣ್ಣ ಅವರು ಬಹಳ ಇಷ್ಟಪಟ್ಟರು. ವೈ.ವಿ. ರಾವ್ ಬೇರೆ ಯಾರೂ ಅಲ್ಲ, ಕನ್ನಡದ ಮೊದಲನೇ ಪಿಕ್ಚರು ಸತಿ ಸುಲೋಚನ. ಐ ಥಿಂಕ್ ಅದು ಟಾಕಿ ಅಂತ ಕಾಣಿಸುತ್ತೆ, ಫಸ್ಟ್ ಟಾಕಿ ಫಿಲಮ್ ಸತಿ ಸುಲೋಚನ ಅಂತ. ಅದನ್ನ ಮಾಡಿದವರು ನಮ್ಮ ವೈ.ವಿ. ರಾವ್ ಅವರು, ಅವ್ರ ಡೈರೆಕ್ಟರ್ ಅವರು. ಆಮೇಲೆ ಮೇರ್ ಮುತ್ತಂಡ ಅಂತ ಒಂದು ಇನ್ನೊಂದು ಮುಖ್ಯವಾದ ವಿಷಯ ಅದು ಹೇಳಬೇಕು. ಅದು ಏನಂತ ಹೀರೋಯಿನ್ ಯಾರು ಹಾಕಬೇಕು ಅಂತ. ರಾಜ್ಕುಮಾರ್ ಅಂತ ಹೀರೋ ಆಗೋಗ್ಬಿಟ್ಟಿದೆ, ಅವಕ್ಕೋಸ್ಕರ ಕತೆ ಮಾಡಿದ್ದಂತೂ ನಾವು ಇದೆ. ಹೀರೋಯಿನ್ ಯಾರು ಅಂತ ಹೊಸಬ್ರು ಹಾಕೋಣ ಅಂತ. ಸರಿ ಏನು ಮಾಡಿದ್ರು, ಒಬ್ಬರು ಇದ್ದಾರೆ ಅಂತ ಹೇಳಿದ್ರು. ಯಾರು ಅಂತ ಹೇಳಿದ್ರೆ ಜಮಿನಿ ಗಣೇಶನ್ನು ಪುಷ್ಪಲತಾ ಅಂತ ಕಾಣಿಸುತ್ತೆ. ಅವ್ರ ಮಗಳು ಒಬ್ರು ಇದ್ದಾರೆ, ರೇಖಾ ಅಂತ, ಚೆನ್ನಾಗಿದ್ದಾರೆ ಅಂತಂದ್ರು. ಸರಿ ನಾವು ಕಷ್ಟಪಟ್ಟು ಹುಡುಕಿ ಹೋಗಿ ನೋಡಿದ್ವು, ಮನೇಲಿ ನೋಡಿದ್ವು. ಆಮೇಲೆ ಪುಷ್ಪಲತಾ ಅವ್ರು ಬಂದು ಮಾತಾಡಿದ್ರು. ಆಮೇಲೆ ನಿಮ್ಮ ಮಗಳನ್ನ ನಾವು ಕನ್ನಡ ಪಿಕ್ಚರ್ಗೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಒಂದ್ಸತಿ ನೋಡಬೇಕು ನಾವು ಅಂತ ಹೇಳಿದ್ವು. ಸೊ ಆಗಲಿ, ಅದಕ್ಕೇನಂತೆ ನಮ್ಗೆ ಸಂತೋಷ, ಅದು ರಾಜ್ಕುಮಾರ್ ಎದುರುಗಡೆ ಹಾಕ್ತೀವಿ ಅಂತ ಹೇಳಿದ್ರೆ ನಮ್ಗೆ ಸಂತೋಷ ಅಂತ ಹೇಳಿದ್ದೇನೆ. ಅವರು ಮಗಳನ್ನ ಕರ್ಕೊಂಬಂದರು. ನಾನು ಸಿದ್ಲಿಂಗಣ್ಣನೇ ಹೋಗಿದ್ದು. ಅವರು ರೇಖಾನ ನೋಡಿ ಹೈಟು ಅದು ಇದು ನೋಡಿ ಒಂದು ರೌಂಡ್ ಹಿಂಗೆ ಹೋಗಿ ನೋಡಿ ಮುಂದೆ ಬನ್ನಿ ಅಂತ, ಕಾಲಿಗೆ ಕುಂಟಿದ್ಯಾ ಅಂತ ನೋಡ್ಬೇಕಲ್ಲ ಚೆನ್ನೈಲಿ. ಸೊ ನೋಡಿದ್ವು, ನಿಜ ತುಂಬಾ ಲಕ್ಷಣವಾಗಿದ್ರು. ಕಣ್ಣು ಈಗ ಇವತ್ತೊಂದು ದಿವಸ ಕೂಡ ರೇಖಾ ಅಂದ್ರೆ ರೇಖದ ಕಣ್ಣೇನೆ ಒಂದು ಪಾತ್ರಸ ಅಂತ ಹೇಳ್ಬೋದು. ಅವತ್ತೊಂದು ದಿವಸನೂ ಅಷ್ಟೇ, ಇವತ್ತು ಅಷ್ಟೇ. ಈವನ್ ಇನ್ ದಿಸ್ ಏಜ್ ಆಲ್ಸೋ ಶಿ ಇಸ್ ಸೋ ಬ್ಯೂಟಿಫುಲ್. ಸೊ ರೇಖನ್ ಹಾಕ್ಬೇಕು ಅಂತ ಇದಾಯ್ತು.
ಅದು ನನಗೂ ಇಷ್ಟ ಆಯಿತು, ನಮ್ಮ ಗುರುಗಳಿಗೂ ಇಷ್ಟ ಆಯಿತು. ಹೊಸ ಹುಡುಗಿ ಒಂದು ಚೆನ್ನಾಗಿರುತ್ತೆ ಹಾಕೋಣ ಅಂತ. ಆಮೇಲೆ ಕೊನೆಗೆ ಏನಾಯಿತು ಏನು ಕಥೆನೋ. ಆವತ್ತು ದಿವಸ ರಾಜ್ಕುಮಾರ್ ಭಾರತಿ ಜೋಡಿ ತುಂಬ ಪಾಪ್ಯುಲರ್ ಆಗಿದ್ದರಿಂದ ಸೊ ಇದಕ್ಕೆ ಓಟೇ ಬೀಳಲಿಲ್ಲ ಹೊಸಬರಿಗೆ. ಸೊ ಪುನಃ ಎಗೈನ್ ರಾಜ್ಕುಮಾರ್ ಭಾರತಿನೇ ಆಯಿತು. ಕೋರ್ಸ್ ಬೇರ್ ಮುತ್ತಣ ಅದು ಸಕ್ಸಸ್ಫುಲ್ ಪೇರ್, ಅದು ಮಾತಾಡೋ ಆಗಿಲ್ಲ. ಸೊ ಆ ಥರ ಆವತ್ತು ದಿವಸಕ್ಕೆ ನಾವು ರೇಖನ್ ಹಾಕಬೇಕಾಗಿತ್ತು, ನಾವು ಹಾಕಲಿಲ್ಲ. ಆಮೇಲೆ ಬೈ ಥಿಂಕ್ ಭಗವಾನ್ ಹಾಕೋದು ಒಂದು ಕಾನ್ಸೆಪ್ಟ್. ಆಪರೇಷನ್ ಜಾಕ್ಪಾಟ್ CID 999. ಆಮೇಲೆ ಭಗವಾನ್ ಹಾಕಿದ್ರು. ನಾವು ಹಾಕಿದ್ರೆ ನಮಗೂ ಒಂದು ಮೇಯರ್ ಮುತ್ತಣ ತುಂಬಾ ಸಕ್ಸಸ್ಫುಲ್ ಪಿಕ್ಚರ್. ಆಪರೇಷನ್ ಇದು ಕೂಡ ಒಳ್ಳೆ ಪಿಕ್ಚರೇನೆ. ಅವತ್ತೊಂದು ದಿವಸಕ್ಕೆ ರಾಜ್ಕುಮಾರ್ ಜೇಮ್ಸ್ ಬಾಂಡ್ ತರ ಪಿಕ್ಚರ್ ಮಾಡಿದ್ರೆ ಅದು ಒಳ್ಳೆ. ಸೊ ಆಪರೇಷನ್ ಅದೆಲ್ಲ ಅವರು ರೇಖಾ ಮಾಡಿದ್ರು, ನಾವು ನಮ್ಗೆ ಅದ್ರ ಸಿಗಲಿಲ್ಲ. ಆಮೇಲೆ ಅಷ್ಟೇ ಜಾಸ್ತಿ ಅವ್ರು ಕನ್ನಡ ಮಾಡಲಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಅವರು ಹಿಂದಿಗೆ ಹೋದರು, ತಮಿಳು ಹಿಂದಿ ಎಲ್ಲ ವೆರಿ ಪಾಪ್ಯುಲರ್. ಆ ಕಣ್ಣೇನೆ ಮಾದಕ ಕಣ್ಣುಗಳು ಅಂತ ಹೇಳ್ಬೋದು ಅದನ್ನು. ಸೊ ರೇಖಾ ಆಮೇಲೆ ಅವತ್ತಾಗಲಿಲ್ಲ.